ಶ್ರೀ ಗೂಬೆಕಲ್ಲಮ್ಮ ದೇವಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಎಂಟಗನಹಳ್ಳಿಯ ಹಿರಿಯ ವಿದ್ಯಾರ್ಥಿಗಳ ವತಿಯಿಂದ ಎಂಟಗನಹಳ್ಳಿಯಲ್ಲೇ ಇರುವಂಥ ಪ್ರತಿಭೆಗಳನ್ನು ಎಂಟಗನಹಳ್ಳಿಯಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಸುತ್ತಮುತ್ತ ಸುಮಾರು 10 ಹಳ್ಳಿಗಳಿಂದ ಬಂದಿರ್ತಾರೆ. ಅವರು ಈ ಒಂದು ಶಾಲೆಯಲ್ಲಿ ಓದಿ ಅವರು ಉನ್ನತ ಮಟ್ಟದಲ್ಲಿರ್ತಾರೆ. ಅದೇ ರೀತಿ ಈ ಒಂದು ಕೃಪಾಪೋಷಿತ ನಾಟಕ ಮಂಡಳಿಯವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಸುಮಾರು ಈ ನಾಟಕ ಮಂಡಳಿಗೆ ಸುಮಾರು ಎಲ್ಲ ಪಾತ್ರಧಾರಿಗಳು ಎಲ್ಲ ಹಳ್ಳಿಗಳಿಂದ ಸೇರಿಕೊಂಡು ಪಾತ್ರವನ್ನು ಅಭಿನಯಿಸ್ತಾ ಇದ್ದೀವಿ. ಈ ಪಾತ್ರವನ್ನು ಅಭಿನಯಿಸೋದ್ರಿಂದ ಇಲ್ಲಿನ ಮಕ್ಕಳು ಕೂಡ ಮುಂದಿನ ಭವಿಷ್ಯದಲ್ಲಿ ಇದೇ ರೀತಿಯ ಒಂದು ಪಾತ್ರಗಳನ್ನು ಅಭಿನಯಿಸಿ ಒಂದು ಪ್ರೋತ್ಸಾಹವನ್ನು ನೀಡೋದಕ್ಕೋಸ್ಕರ ಈ ಒಂದು ನಾಟಕ ಮಂಡಳಿ ವತಿಯಿಂದ ಈ ನಾಟಕವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ದಿನಾಂಕ 16/5/2026 ಶನಿವಾರ ಸಂಜೆ 8:30 ಗಂಟೆಗೆ ಸರಿಯಾಗಿ ಕುರುಕ್ಷೇತ್ರ ನಾಟಕವನ್ನು ಎಂಟಗನಹಳ್ಳಿ ಹಿರಿಯ ವಿದ್ಯಾರ್ಥಿಗಳು ಮಾಡ್ತಾ ಇದ್ದೀವಿ. ಸುಮಾರು ಈ ಒಂದು ನಾಟಕ ಮಂಡಳಿಗೆ ಸುಮಾರು ಒಂದು 3,000 ಜನಗಳು ಬರೋ ಒಂದು ನಿರೀಕ್ಷೆ ಇದೆ. ಈ ಒಂದು ಸೋಲ್ದೇನಹಳ್ಳಿ ಪಂಚಾಯಿತಿ, ಎಂಟಗನಹಳ್ಳಿ ಪಂಚಾಯಿತಿ, ಮೋಟಗನಹಳ್ಳಿ ಪಂಚಾಯಿತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಬಂದು ಈ ಒಂದು ನಾಟಕ ಮಂಡಳಿನ ಪ್ರೋತ್ಸಾಹಿಸ್ತಾ ಇರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ನಾಟಕ ಪ್ರದರ್ಶನ ಏಕೆ ಅಂತಂದ್ರೆ, ಸರ್ಕಾರಿ ಶಾಲೆಗಳು ಇವತ್ತಿನ ದಿವಸ ಒಂದು ದುಸ್ಥಿತಿಗೆ ಬಂದ್ಬಿಟ್ಟವೆ. ಆದ್ರಿಂದ ಈ ಎಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಈ ರೀತಿ ಚಿಕ್ಕನ್ಮೇಗೌಡರಿಂದ ಹಿಡಿದು ಎಲ್ಲರೂ ಸೇರ್ಕೊಂಡು ಏನ್ ಮಾಡಿದ್ವಿ, ಎಲ್ಲರೂ ಈ ಸರ್ಕಾರಿ ಶಾಲೆನ ಉಳಿವಿಗಾಗಿ ಏನ್ ಮಾಡ್ಬೇಕು ಅಂದ್ರೆ, ಈ ಭಾಗ ನೆಲಮಂಗಲ ತಾಲೂಕಿನಲ್ಲಿ ಅತಿ ಹೆಚ್ಚು ಕಲಾವಿದರು ಜಾಸ್ತಿ ಇದ್ದಾರೆ. ಆ ಕಲಾವಿದರು ಇದ್ರೆ ಕಲಾವಿದರುಗಳನ್ನ ಮನಸ್ಸೇಳ್ಸೋದು ಯಾವ ರೀತಿ, ಸರ್ಕಾರಿ ಶಾಲೆಗಳಿಗೆ ಬರೋದು ಯಾವ ರೀತಿ ಮಾಡಬೇಕು ಅಂದ್ರೆ, ನಾಟಕ ಪ್ರದರ್ಶನ ಮಾಡೋಣ ಅಂತ ಹೇಳಿ ಒಂದು ಮನಸ್ಸಿನಲ್ಲಿ ಹಾಕೊಂಡು ಎಲ್ಲರೂ ಸೇರಿ ಈ ಹಳೆ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳೆಲ್ಲನೂ ಸಹ ಪಣ ತೊಟ್ಟು ಈ ಒಂದು ಸರ್ಕಾರಿ ಶಾಲೆಯ ಉಳಿವಿಗಾಗಿ ನಮ್ಮ ಈ ನಾಟಕ ಪ್ರದರ್ಶನವನ್ನು ಮಾಡೋಣ ಅಂತ ಹೇಳಿ ಈಗಾಗಲೇ 3 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ. ಹಾಗೂ ತುಂಬಾ ಚೆನ್ನಾಗಿ ಇದು ಬರ್ತಾ ಇದೆ. ಅದೇ ತರಹ ಈಗ ಈ ಒಂದು ನಾಟಕದಲ್ಲೇನೇನೆ ಮಹಿಳಾ ಮಂಡಳಿಯವರಿಗೂ ಸಹ ಒಂದು ಸನ್ಮಾನ ಇಟ್ಕೊಳ್ಳಲಾಗಿದೆ. ಹಾಗೂ ಸರ್ಕಾರಿ ಶಾಲೆಯಲ್ಲಿ ಯಾರು 80%ಗಿಂತ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಾರೋ ಆ ಎಲ್ಲಾ ವಿದ್ಯಾರ್ಥಿಗಳನ್ನು ಕರೆದು ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದೀವಿ. ಹಾಗಾಗಿ ಎಂಟಗನಹಳ್ಳಿ ಮತ್ತೆ ಸೋಲ್ದನಹಳ್ಳಿ, ಶ್ರೀನಿವಾಸಪುರ ಮತ್ತೆ ಮೋಟಗನಹಳ್ಳಿ ಈ ಭಾಗದ ಯಾವುದೇ ವಿದ್ಯಾರ್ಥಿಗಳು 80%ಗಿಂತ ಅಧಿಕ ತಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಸನ್ಮಾನ ಮತ್ತು ಅವ್ರಿಗೆ ಒಂದು ಬಹುಮಾನವನ್ನು ಸಹ ಕೊಡಲಾಗಿದೆ. ಹಾಗೂ ಇಲ್ಲಿ ನುರಿತ ಶಾಲಾ ಶಿಕ್ಷಕರಿದ್ದಾರೆ. ನಮ್ಮ ಎಂಟಗನಹಳ್ಳಿ ಶಾಲೆಯಲ್ಲಿ ಅತ್ಯುತ್ತಮವಾದಂತಹ ನುರಿತ ಶಾಲಾ ಶಿಕ್ಷಕರಿದ್ದಾರೆ. ಈ ಸತಿ 99.93 ಫಲಿತಾಂಶ ಬಂದಿದ್ದು. ಹಾಗಾಗಿ ಎಲ್ಲರೂ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಮತ್ತು ಈ ನಾಟಕಕ್ಕೆ ದಯಮಾಡಿ ಎಲ್ಲ ಕಲಾವಿದರು, ಕಲಾಭಿಮಾನಿಗಳು ಮತ್ತೆ ಶಾಲಾ ಹಿರಿಯ ವಿದ್ಯಾರ್ಥಿಗಳು ಯಾರ್ಯಾರು 91ರಿಂದ ಶಾಲೆಯಲ್ಲಿ ಓದಿದ್ದೀರೋ ಅವರೆಲ್ಲರೂ ಸಹ ಈಗ ಹಾಲಿ ಇರ್ತಕ್ಕಂತಹ 2006, 2007ನೇ ಬ್ಯಾಚು ಯಾರಿದ್ದೀರೋ ಅವರೆಲ್ಲರೂ ಪ್ರತಿಯೊಬ್ರು ನಮ್ಮ ನಾಟಕಕ್ಕೆ ಬಂದು ನಾಟಕನ ಕುರಿತು ನೋಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಂಜೆ 8:30ಕ್ಕೆ ಸ್ಟಾರ್ಟ್ ಆಗುತ್ತೆ, ಬೆಳಿಗ್ಗೆವರೆಗೂ ಇರುತ್ತೆ. ಎಲ್ಲ ನಮ್ಮ ಜೊತೆಲಿ ಓದಂಥವ್ರು ನಾವೇ ಒಂದು 80 ಜನ ಇದ್ದೀವಿ. ಅವ್ರ ಫ್ಯಾಮಿಲಿಯಿಂದ 160 ಜನ ಆಯಿತು. ಅದೇ ಥರ ಎಲ್ಲ ಬ್ಯಾಚಲ್ಲೂ ಈಗ ನಮ್ಮದು 96, 97, 98, ಅದೇ ಥರ 2006, 2007 ಆ ಥರ ಎಲ್ಲ ಬ್ಯಾಚಿಂದನೂ ಅವರೆಲ್ಲ ಸ್ನೇಹಿತರು ಬರ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ್ಕೆ. ಇದರಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಅವರು, ಹಾಗೆ ನಮ್ಮ BDCC ಬ್ಯಾಂಕ್ ಅಧ್ಯಕ್ಷರಾದಂಥ ಗಂಗನ್ಮಯ್ಯನವರು, ಮಾಜಿ ಶಾಸಕರುಗಳು, ಹಾಗೆ ಕಾಂತರಾಜ್ ಅವರು, ನಮ್ಮ BML ಕಾಂತಣ್ಣ ಅವರು, ನಮ್ಮ BEO ಅವರು ಬರ್ತಾ ಇದ್ದಾರೆ. ಹಾಗೇನೆ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರುಗಳು ಬರ್ತಾ ಇದ್ದಾರೆ. ಮತ್ತೆ ನಮ್ಮ ಎಲ್ಲ ಎಂಟಗನಹಳ್ಳಿ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು, ಮತ್ತೆ ಅಭಿನಯಿಸಿರುವಂಥ ಸೋಲ್ದೇನಹಳ್ಳಿ, ಮೋಟಗನಹಳ್ಳಿ ಎಲ್ಲ ಹಳ್ಳಿಗಳಿಂದನೂ ಸ್ಟೂಡೆಂಟ್ಸ್ ಬರ್ತಾ ಇದ್ರು. ಅವರೆಲ್ಲರೂ ಬರ್ತಾ ಇದ್ದಾರೆ. ಮೊದಲೇನಂದ್ರೆ 25 ಕಿಲೋಮೀಟರಿಂದ ನಡ್ಕೊಂಡು ಸೈಕಲಿಂದ ಬಸ್ಗಳನ್ನ ಕಾಯ್ದು ಬರ್ತಾ ಇದ್ರು. ಸರ್ಕಾರಿ ಶಾಲೆ ಒಂದೇ ಇರ್ತಾ ಇತ್ತು 25 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ. ಆದರೆ ಇವಾಗಿನ ಪರಿಸ್ಥಿತಿಯಲ್ಲಿ ಹೆಜ್ಜೆಗೂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಗಳು, ಪ್ರೈವೇಟ್ ಖಾಸಗಿ ಶಾಲೆಗಳು ತುಂಬಾ ಆಗಿರೋದ್ರಿಂದ ನಮ್ಮ ಸರ್ಕಾರಿ ಶಾಲೆಯಲ್ಲಿ 1 ಲಕ್ಷದವರೆಗೂ ಸಂಬಳ ಕೊಡ್ತಾರೆ ಒಬ್ಬ ಟೀಚರ್ಗೆ. ಅಲ್ಲಿ ಕೊಡೋದು 12ರಿಂದ 15,000, 16,000, 17,000 ಇರ್ಬೋದು. ಪಾಪ ಅವರು SSLCನೋ PUCನೋ ಏನೋ ಆಗಿರುತ್ತೆ, ಅವ್ರು ಬಂದು ಟೀಚ್ ಮಾಡ್ತಿರ್ತಾರೆ. ನಮ್ಮಲ್ಲಿ BA B.Ed ಮಾಡಿ ಬಂದು ಟೀಚ್ ಮಾಡ್ತಾ ಇರ್ತಾರೆ. ನಮ್ಮ ಬಡವರು ಏನ್ ಮಾಡ್ತಾರೆ, ಸಾಲ ಮಾಡಿ ಜಮೀನ್ ಮಾರಿ ಮಾಡಿ ಹೋಗಿ ಅವ್ರನ್ನ ಪ್ರೈವೇಟ್ ಸೇರಿಸ್ತಾರೆ. ಅದ್ರ ಬದಲು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಅನುಕೂಲ ಇರುವಾಗ ಈಗ KPS ಅಂತ ಮಾಡ್ತಾ ಇದ್ದಾರೆ, ಶಾಲೆ ಅಂತ ಮಾಡ್ತಾ ಇದ್ರೆ ಅದಕ್ಕೆ ವಾಹನಗಳಿಂದ ಹಿಡಿದು, ಸಮೋಸದಿಂದ ಹಿಡಿದು, ಪುಸ್ತಕಗಳಿಂದ ಹಿಡಿದು, ಅವರಿಗೆ ಕಂಪ್ಯೂಟರ್ ಕ್ಲಾಸಿಂದ ಹಿಡಿದು ಪ್ರತಿಯೊಂದು ಒಂದು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ನಾವು ಓದಂತ ಶಾಲೆಯಲ್ಲಿ ಅವರು ಓದ್ಲಿ, ಎಲ್ಲರಿಗೂ ಒಂದು ಮನವರಿಕೆ ಆಗ್ಲಿ ಅಂತ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ.